ಅಮರಶಿಲ್ಪಿ ಜಕಣಾಚಾರ್ಯರು ದೇಶ ಕಂಡ ಅಪ್ರತಿಮ ಶಿಲ್ಪಿ, ಕಲೆಗಾರರು. ಇವರು ನಮ್ಮ ನಾಡಿಗೆ ಐಹೊಳೆ, ಪಟ್ಟದಕಲ್ಲು, ಹಂಪಿ, ಬಾದಾಮಿ ಅನ್ನ ಅನೇಕ ಕಡೆಗಳಲ್ಲಿ ಶಿಲ್ಪಕಲೆಯ ಚಾಕುಚಕ್ಯತೆಯನ್ನ ಮೂಡಿಸಿದ್ದಾರೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಪರಿಷತ್ ರಾಜ್ಯಾಧ್ಯಕ್ಷ ಆರ್. ಪ್ರಸನ್ನಕುಮಾರ್ ತಿಳಿಸಿದರು. ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವ ಶ್ರೀ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೀಯ ದಿನಾಚರಣೆಯನ್ನ ಅಮರಶಿಲ್ಪಿ ಜಕಣಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವರು, ವಿಶ್ವಕರ್ಮ ಸಮುದಾಯವು ಅನಾದಿ ಕಾಲದಿಂದಲೂ ಶಿಲ್ಪಕಲೆಯಲ್ಲಿ ಮೈಗೂಡಿಸಿಕೊಂಡು ಬಂದಂತಹ ಸಮುದಾಯದವರು. ಇಂತಹ ಸಮುದಾಯಕ್ಕೆ ಇಂದಿನ ದಿನಮಾನಗಳಲ್ಲಿ ವಿಶ್ವಕರ್ಮ ಜನಾಂಗಕ್ಕೆ ರಾಜಕೀಯ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡುತ್ತಿವೆ. ಈ ಕಾರಣದಿಂದಾಗಿ ನಮ್ಮ ಸಮುದಾಯವು ಹಿಂದುಳಿದಿದೆ. ಅಮರಶಿಲ್ಪಿ ಜಕಣಾಚಾರ್ಯರು ನಮ್ಮ ನಾಡಿನ ನೆಲಕಟ್ಟಿನ ಸಂಸ್ಕೃತಿಯಲ್ಲಿ ಬೆಳೆದು ನಾಡಿಗೆ ಹೆಸರು ತರುವಂತಹ ಶಿಲ್ಪಕಲೆಯನ್ನ ಮಾಡಿದ್ದಾರೆ. ಆದರೆ ಇವರು ಎಲ್ಲಿಯೂ ಕೂಡ ತಮ್ಮ ಹೆಸರನ್ನ ನಮೂದಿಸದೆ ನಿಸ್ವಾರ್ಥ ಸೇವೆಯಿಂದ ಹೊಯ್ಸಳರ ಆಸ್ಥಾನದಲ್ಲಿ ಸಾವಿರಾರು ಗುಡಿ ಗೋಪುರಗಳನ್ನು ನಿರ್ಮಿಸಿ ಎಲ್ಲ ಸಮುದಾಯಗಳಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಮಾಜದ ಅಧ್ಯಕ್ಷರಾದ ಚಂದ್ರಶೇಖರಾಚಾರ್, ಕಾರ್ಯದರ್ಶಿ ಸಿಇ ಪ್ರಸನ್ನಾಚಾರ್, ಆರ್. ಪ್ರಸನ್ನಕುಮಾರ್, ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಪರಿಷತ್ ಮತ್ತು ಸಮಾಜದ ಮುಖಂಡರಾದ ಟಿ. ವೆಂಕಟೇಶ್ ಆಚಾರ್, ಶ್ರೀನಿವಾಸ್ ಆಚಾರ್, ಶ್ರೀಧರ್ ಆಚಾರ್, ರಾಜೇಶ್ವರಿ, ಮಹಿಳಾ ಸಂಘದ ಅಧ್ಯಕ್ಷರಾದ ಉಮಾದೇವಿ, ಮಂಜುನಾಥ್ ಆಚಾರ್, ಸಾಯಿ ಚೇತನ ಶಾಲೆಯ ಸರಸ್ವತಮ್ಮ ಸೇರಿದಂತೆ ಅನೇಕರು ಇದ್ದರು.